ನಮಸ್ತೆ. ಇವತ್ತು ನಾನು ಈ ಹೀಲಿ ಅನ್ನೋ ಒಂದು ಡಿವೈಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಹೀಲಿ ಅಂದರೆ ಏನಪ್ಪ ಅಂತಂದ್ರೆ ಇದೇಪ್ಪ ಇಂಡಿವಿಜುವಲೈಸ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿ ಮುಖಾಂತರ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ರೋಗಗಳನ್ನ ಏನು ಮಾಡ್ತಪ್ಪ ಅಂತಾರೆ, ಇದು ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಯಾವ ಥರ ನಮ್ಮ ಬಾಡಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಂದರೆ, ಈಗ ನಾವೇನು ಮಾಡ್ತೇವೆ, ಸಿಟಿ ಸ್ಕ್ಯಾನ್ ಮಾಡಿಸ್ತೇವೆ, MRI ಸ್ಕ್ಯಾನ್ ಮಾಡ್ತೇವೆ. ಅಲ್ಲೇನು ಮಾಡುತ್ತೆ, ಒಂದು ಮಿಷಿನು ಸ್ಕ್ಯಾನ್ ಮಾಡಿ ನಮ್ಮ ದೇಹದಲ್ಲಿ ಏನಿದೆ, ಕಿಡ್ನಿ ಸ್ಟೋನ್ ಇದೆಯೋ ಅಥವಾ ಹಾರ್ಟಲ್ಲಿ ಬ್ಲಾಕೇಜ್ ಇದೆಯೋ ಅಥವಾ ಹೋಲ್ ಇದೆ ಅಂತ ಡಿಟೆಕ್ಟ್ ಮಾಡುತ್ತೆ. ಅದೇ ಥರ ಇದು ಏನು ಮಾಡ್ತಪ್ಪ ಅಂದರೆ, ನಮ್ಮ ಕೈಯಲ್ಲಿ ಈ ಥರ ಹಿಡ್ಕೊಂಡಾಗ ಇದೇನು ಮಾಡ್ತಾರೆ, ನಮ್ಮ ಬಯೋ ಎನರ್ಜೆಟಿಕ್ ಫೀಲ್ಡ್ನ ಕಂಪ್ಲೀಟಾಗಿ ಅನಲೈಸ್ ಮಾಡುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿರುವಂಥ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆ್ಯಕ್ಟಿವಿಟೀಸ್ನ ಸ್ಕ್ಯಾನ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ನಾಡಿ ಹೆಂಗೆ ಶೋಧನೆ ಮಾಡ್ತಲ್ಲ ಆ ಥರ ನಮ್ಮ ಸೆಲ್ಯುಲರ್ ಸಿಸ್ಟಮಲ್ಲಿ ಯಾವ ಥರ ಫಂಕ್ಷನ್ಸ್ ಆಗ್ತಿದೆ ಅದನ್ನು ಕೂಡ ರೆಕಾರ್ಡ್ ಮಾಡ್ತದೆ. ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಅಟ್ ಪ್ರೆಸೆಂಟು ನಿಮ್ಮ ದೇಹದೊಳಗಡೆ ಏನು ಪ್ರಾಬ್ಲಮ್ ಇದೆ ಅದನ್ನ ಏನು ಮಾಡ್ತಪ್ಪ ಅಂದರೆ ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸುತ್ತೆ. ಯಾವ ಥರ ಸ್ಕ್ಯಾನ್ ಮಾಡುತ್ತೆ ಅಂತಂದರೆ, ಇದನ್ನು ನಾವೇನು ಮಾಡ್ತೇವಪ್ಪ ಅಂದರೆ ಬ್ಲೂಟೂತ್ ಮುಖಾಂತರ ಮೊಬೈಲಲ್ಲಿ ಕನೆಕ್ಟ್ ಮಾಡ್ತೇವೆ. ಕನೆಕ್ಟ್ ಮಾಡಿದ ನಂತರ ನಿಮ್ಮದು ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ನಿಮ್ಮದು ಮುಖ, ನಿಮ್ಮದು ಒಂದು ಫೋಟೋ ತೊಗೊಂಡು ನಿಮ್ಮದು ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನೀವು ಬರ್ತ್ ಪ್ಲೇಸ್ ಎಲ್ಲ ತೊಗೊಂಡು ಹಾಕಿದಾಗ ಇದ್ರದ್ದು ಕನೆಕ್ಟ್ ಮಾಡಿ ನಾವೇನಪ್ಪ ಅಂದ್ರೆ ವೈಬ್ರೇಷನ್ ರೆಕಾರ್ಡ್ ಮಾಡ್ಕೊತೇವೆ. ವೈಬ್ರೇಷನ್ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಬಾಡಿಗೆ ರಿಲೇಟೆಡ್ ಏನು ಇಶ್ಯೂಸ್ ಇದೆ ಆಲ್ ಇಲಿ ಪ್ರೋಗ್ರಾಮ್ಸ್ ಅಂತ ಬರ್ತದೆ. ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ನಾವೇನು ಮಾಡ್ತೀವಿ, ನಿಮ್ಮದು ಇಂಡಿವಿಜುವಲೈಸ್ ಏನು ಬಯೋಎನರ್ಜಿಕ್ ಫೀಲ್ಡಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ತೋರಿಸ್ತದೆ. ಇನ್ನು ನೋಡಿ, ಇಲ್ಲೊಂದು ಬ್ರಾಸ್ಲೆಟ್ ಇದೆ. ಈ ಥರ ಎರಡು ಬ್ರಾಸ್ಲೆಟ್ ಇರುತ್ತೆ. ಬ್ರಾಸ್ಲೆಟ್ ಮುಖಾಂತರ ಈ ಥರ ವೈರ್ ಇರ್ತದೆ. ಇದ್ರ ಮುಖಾಂತರ ಏನಪ್ಪ ಅಂದರೆ ಮೈಕ್ರೋ ಕರೆಂಟ್ ಪಾಸ್ ಆಗುತ್ತೆ ನಿಮ್ಮ ದೇಹಕ್ಕೆ. ಇಂಡಿವಿಜುವಲೈಸ್ ಮೈಕ್ರೋ ಕರೆಂಟ್ ಎಮಿಟ್ ಮಾಡುತ್ತೆ. ಇಷ್ಟಿಲ್ಲಿ ನಾನೊಂದು ಪ್ರೋಗ್ರಾಮ್ ತೊಗೊತಿದ್ದೀನಿ, ಸಿಂಪಲ್. ಈ ಥರ ನೀವೇನಪ್ಪ ಅಂದರೆ ದಿನದಲ್ಲಿ 3 ಪ್ರೋಗ್ರಾಮ್ ತೊಗೋಬೇಕಾಗತ್ತೆ ಥ್ರೂ ದ ಬ್ರಾಸ್ಲೈಟ್. ಆಮೇಲೆ ಇದಕ್ಕೊಂದು ಕಾಯಿಲ್ ಬರುತ್ತೆ. ವಿತೌಟ್ ವೈರ್ ನೀವು ಮಕ್ಕಳಿಗೆ ಕೂಡ ಆ ಪ್ರೋಗ್ರಾಮ್ನ ಕೊಡಬಹುದು. ಏನು ಬೆನಿಫಿಟ್ ಅಪ್ಪ ಅಂತದ್ರಿಂದ, ನಿಮ್ಮ ಮನೆಯಲ್ಲಿ ನೀವು ಸ್ವಯಂ ಡಾಕ್ಟರ್ ಆಗ್ಬೋದು. ಯಾವುದೇ ರೀತಿಯ ಮೆಡಿಸನ್ ಆಗಲಿ ಸಪ್ಲಿಮೆಂಟ್ ಆಗಲಿ ಅದರ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದರೆ ಇದು ಪ್ರೂವನ್ ಸಿಸ್ಟಮ್. ಯಾವ ಥರ ಪ್ರೂವನ್ ಸಿಸ್ಟಮ್ ಅಂತಂದರೆ, ಸುಮಾರು 35 ಇಯರ್ಸ್ ಇದ್ರ ಮೇಲೆ ಕ್ವಾಂಟಮ್ ಸೈಂಟಿಸ್ಟು ರಿಸರ್ಚ್ ಆ್ಯಂಡ್ ಇನೋವೇಷನ್ ಮಾಡಿಬಿಟ್ಟು ಯುರೋಪಿಯನ್ ಯೂನಿಯನ್ನಲ್ಲಿ ಕ್ಲಾಸ್ 2 ಮೆಡಿಕಲ್ ಡಿವೈಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಹೀಲಿನ. ಕ್ಲಾಸ್ 2 ಮೆಡಿಕಲ್ ಡಿವೈಸ್ ಅಂದರೆ ಲೋಕಲ್ ಪೇನ್ ರಿಲೇಟೆಡ್ ಮತ್ತು ನಿಮಗೇನಪ್ಪ ಅಂದರೆ ಮ್ಯಾಕ್ಸಿಮಮ್ ಡಿಸೀಸ್ಗಳನ್ನ ರಿವರ್ಸ್ ಮಾಡುವಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಸೆಲ್ಯುಲರ್ ಸಿಸ್ಟಮಲ್ಲಿ ಏನೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಥವಾ ಏನೋ ಒಂದು ಡಿಸೀಸ್ ಆಗಿದೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಮೈಕ್ರೋ ಕರೆಂಟ್ನ ಎಮಿಟ್ ಮಾಡಿ ಆ ಸೆಲ್ಗೆ ಎನರ್ಜೈಸ್ ಮಾಡಿದ ನಂತರ ಏನಾಗುತ್ತಪ್ಪ ಅಂದರೆ ಆ ಸೆಲ್ ರಿಜುವಿನೇಟ್ ಆಗುತ್ತೆ. ಸೆಲ್ ರಿಜುವಿನೇಟ್ ಆದರೆ ಟಿಶ್ಯೂ ರಿಜುವಿನೇಟ್ ಆಗುತ್ತೆ. ಟಿಶ್ಯೂ ರಿಜುವಿನೇಟ್ ಆದ ನಂತರ ಏನಾಗುತ್ತಪ್ಪ ಅಂದರೆ ನಿಮ್ಮ ಆರ್ಗನ್ ಹೆಲ್ದಿ ಆಗುತ್ತೆ. ಈ ಥರ ನಿಮ್ಮ ದೇಹದಲ್ಲಿರುವಂಥ ರೋಗಗಳನ್ನ ನೀವು ರಿವರ್ಸ್ ಮಾಡಬಹುದು ಥ್ರೂ ದ ಹೀಲಿ. ಇದು ಪ್ರೂವನ್ ಸಿಸ್ಟಮು. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ, ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ. ಜಸ್ಟ್ ಇಂಡಿಯಾಗೆ ಬಂದು ಇದು 3 ವರ್ಷ ಆಯಿತು. ಲಾಸ್ಟ್ 20 ಇಯರ್ಸಿಂದ ಇದು ಹೀಲಿ ಇದೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಟೈಮ್ ವೇವರ್ ಅಂತ ಮಷಿನ್ ಇತ್ತು. ಅದು 70 ಲಕ್ಷ ರೂಪಾಯಿ, ಓನ್ಲಿ ಲಕ್ಷಾಧೀಶರು ಮಾತ್ರ ಅಫೋರ್ಡ್ ಮಾಡುವಂಥ ಒಂದು ಫ್ರೀಕ್ವೆನ್ಸಿ ಥೆರಪಿ. ಇದಕ್ಕೆ ಏನಂತ ಕರಿತೀವಿ ಅಂತ ನಾವು ಫ್ರೀಕ್ವೆನ್ಸಿ ಥೆರಪಿ ಅಂತ ಕರಿತೀವಿ. ಸೊ ಇದು ಹೈಲಿ ಎಫೆಕ್ಟಿವ್ ಸೈನ್ಸ್ ಬೇಸ್ಡ್ ಟೆಕ್ನಾಲಜಿ ಇರುವಂಥದ್ದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮನ್ನು ಕರೆ ಮಾಡಿ, ನಿಮಗೆಲ್ಲ ರೀತಿಯಿಂದ ನಾವು ಹೆಲ್ಪ್ ಮಾಡ್ತೀವಿ. ಸೊ ಥ್ಯಾಂಕ್ ಯು.